ಹಾಯ್ 100 ಡೇಸ್ ವ್ಲಾಗ್ ಚಾಲೆಂಜ್ ಡೇ 19ಗೆ ಸ್ವಾಗತ ಸುಸ್ವಾಗತ. ನೆನ್ನೆಲ್ಲ ಮೂವಿದು ರಿಲೀಸಲ್ಲೇ ಬೆಳಗ್ಗೆ ಸಂಜೆವರೆಗೂ ಅಲ್ಲೇ ಆಗೋಯ್ತು. ನೋಡಿದ್ರಲ್ಲ ನಿನ್ನೆಲ್ಲ ಅಷ್ಟೇ ಒಟ್ಟಾಡ್ಕೊಂಡು ಮನೆಗೆ ಬಂದೆ, ಮಲ್ಕೊಂಡೆ ಅಷ್ಟೇ. ಮಲ್ಕೊಂಡು ಇವಾಗ ಎದ್ದು ಇವತ್ತು ಏನಂದ್ರೆ ನಮ್ಮ ರಿಲೇಷನ್ ಒಬ್ಬದು ಮದುವೆ ಐತೆ ಇವತ್ತು ಊರ ಹತ್ರ. ಇವಾಗ ಊರಿಗೆ ಹೋಗಬೇಕು, ಮಧ್ಯಾಹ್ನ ಮೇಲೆ ಹೊರಡೋಣ ಅಂದ್ಕೊಂಡು ಸುಮ್ಮನೆ ಆಗಿದ್ದೀನಿ. ಇವಾಗ ಅದಕ್ಕಿಂತ ಮುಂಚೆ ಕೆಂಗೇರಿ ಹತ್ರ ಹೋಗಿ, ಮದುವೆ ಅಲ್ವಾ, ಸೊ ಬಟ್ಟೆ ತೊಗೊಬೇಕು. ಬಟ್ಟೆ ತೊಗೊಳಕ್ಕೆ ಕೆಂಗೇರಿ ಹತ್ರ ಹೋಗ್ತಿದ್ದೀನಿ. ಇವಾಗ ಕೆಂಗೇರಿ ಹತ್ರ ಹೋಗಿ ಅಲ್ಲೇ ನಮ್ಮ ಅಶೋಕ್ ಬ್ರೋನ ಮೀಟ್ ಮಾಡಿಕೊಂಡು ಹಂಗೆ ಮಾತಾಡಿಸ್ಕೊಂಡು ವಿಡಿಯೋ ಮಾಡೋಂಗಿದ್ರೆ ಮಾಡಿಬಿಟ್ಟು ಅಲ್ಲಿಂದ ಬಟ್ಟೆ ತೊಗೊಂಡು ಹಂಗೆ ಸೀದಾ ಮನೆಗೆ ಮತ್ತೆ ಬಂದು ರೆಡಿಯಾಗಿ ಊರಿಗೆ ಹೋಗ್ತಾರೆ ಅದೇ ಮದುವೆಗೆ. ಸೊ ಹೊರಟೆ ಇವಾಗ ನಾನು ಮನೆಯಿಂದ ಬನ್ನಿ. ಇವಾಗ ಹಂಗೆ ನಮ್ಮನ್ನು ಒಂದು ಸ್ವಲ್ಪ ಅಲ್ಲೆಲ್ಲೋ ಡ್ರಾಪ್ ಮಾಡಬೇಕಂತೆ, ಹಾಗೆ ಡ್ರಾಪ್ ಮಾಡಿಬಿಟ್ಟು ಹೋಗುವ. ಮನಸ್ನೆನ್ಲ ನೀನು, ನಾನು ಹೆತ್ತ ಮಗನೆನ್ಲ. ಬರ್ರಿ ಇವಾಗ ಹೋಗುವ. ಕೆಂಗೇರಿ ಬಟ್ಟೆ ಅಂಗಡಿ ಹತ್ರ ಬಂದು ರೀಚ್ ಆದೆ. ಬ್ರೋ ಇದಾರ ಇಲ್ವಾ ಗೊತ್ತಿಲ್ಲ, ಬ್ರೋ ಅಲ್ಲೇ ಇದ್ದಾರೆ. ಬ್ರೋ ಆಯ್ ಬ್ರೋ ಆಯ್ ಹೇಳ್ರಿ. ನೋಡ್ರಿ ಫುಲ್ಲು ರಾಕ್ ಸ್ಟಾರ್ ಥರ ರೆಡಿ ಆಗಿದ್ದಾರೆ ಬ್ರೋ. ಎಲ್ಲಿ ಬ್ರೋ? ಆಯ್ ಇವಾಗ ಬಂದ್ರಿ. ಇವಾಗ ಅಶೋಕ್ ಬ್ರೋ ಅವ್ರನ್ನ ಹುಡ್ಕೋಣ. ಅವ್ರು ಸಿಕ್ಕಾದ್ಮೇಲಿಂದ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ, ನೋಡೋಣ ಏನೋ RX ತೊಗೊಂಡಿದ್ದಾರೆ ಬ್ರೋ. ಯಾವ್ದು ಬ್ರೋ ಇದು? RX 100 125 135 5 ಸ್ಪೀಡು ನೋಡ್ರಿ. ಇವಾಗ ಒಂದು ರೈಡ್ ಕರ್ಕೊಂಡು ಹೋಗ್ತೀನಿ ಅಂತ ರೈಡ್ ಕರ್ಕೊಂಡು ಹೋಗ್ತಾರೆ. ಬಂದ್ರಿ ಇವಾಗ ಹೋಗೋಣ RX ಒಂದು ರೈಡ್. ನಾರ್ಮಲ್ ಆಗಿ ಅಶೋಕನ್ ಕಾಯ್ದಿ ನಾರ್ಮಲ್ ಅವನು ಬರ್ತಾನೆ 15 ನಿಮಿಷ ಅಂತಾನೆ ಒಂದೊಂದು ಬರಲ್ಲ ಅವನು. ಕಾದಿ ಸಾಕಾಯ್ತು. ಇವಾಗ ಅದಕ್ಕೇನೆ ನಮ್ಮ ಬ್ರೋ ಆತ ಮತ್ತೆ ಬಂದಿನಿ ಊಟ ಮಾಡೋಣ ಅಂತ. ಬಂದ್ರಿ ಇವಾಗ ಊಟ ಮಾಡ್ಕೊಂಡು ಹೊರಡುವ. ಎಷ್ಟು ಬೇಗ ಬಂದವ್ ನೋಡ್ರಿ, 1 hour ಬಂದವನ್ ಇವಾಗ. ಬರ್ರಿ ಇವಾಗ ಮಾತಾಡ್ತೀವ. ಸರ್ ನಿಮ್ಮ ಪ್ರಕಾರ 15 ನಿಮಿಷ ಅಂದ್ರೆ ಇಷ್ಟೇನಾ? ಮಾತಾಡ್ರಿ. ಯಾಕೆ ಹರ್ಟ್ ಆಗಿದ್ಯಾ? ಯಾಕೆ ಬಂದ್ಬಿಟ್ಟಿದ್ಯಲ್ಲ ಅದಕ್ಕೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಹರ್ಟ್ ಆಗಿರೋದು ಅದಕ್ಕಲ್ಲ, ಅಕ್ಕ ನೀನ್ ನೋಡಕ್ಕೆ ಆಯ್ತಲ್ಲ ಟಿ ಶರ್ಟ್ ಅಲ್ಲಿ. ಅದೇ ನನಗೆ ಏನಾಯ್ತೈತೆ? ಏನಾಗಿದ್ದೀನಿ ಗುರು? ಚೆನ್ನಾಗ್ ಕಾಣ್ತಲ್ಲ ಬ್ರೋ. ಸಣ್ಣ ಇದೆಯಾ ಅಂತ ಆಡ್ಕೊತಾವ. ಸಣ್ಣ ಅಲ್ಲ, ಟಿ ಶರ್ಟ್ ಸಣ್ಣ ಐತೆ. ಓಲಿ ಬಿಡ್ರಿ ನೀವು, ಬಾಡಿ ಬಿಲ್ಡ್ರು. ಟಿ ಶರ್ಟ್ ಸಣ್ಣ ಐತೆ. ಸರಿ ನಡಿ ಹೋಗೋಣ ಬೇಗ. ಪಟ್ಟ ಅಂತ ಇಲ್ಲಿ ತೋರ್ಸೋದು ಕಾಣಿಸುತ್ತೆ. ಏನು ನಿನಗೆ ಬಾಡಿ ಇರೋದು? ಬಾಡಿ ಮಾಡ್ತಿದೀವಿ ಸರ್. 1970 ನಾವು ಬಾಡಿ ಇವಾಗ ಒಂದೆರಡು ವಿಡಿಯೋ ಮಾಡೋದೈತೆ, ಅದು ಕೊಯ್ತಾ ಇದೀವಿ. ಬರ್ರಿ ಓಡೋಣ. ಅಲ್ಲಡ್ರಿ ಹಾಯ್ ಬಾ ಬ್ರೋ, ಬಾ. ಏನಾದ್ರು ಹೇಳೋದಿದ್ರೆ ಬೇಕಿಲ್ಲ ಸಾರು ಏನೋ ಬೇಕಿಲ್ಲ ಅಂದ್ರೆ ಏನು ಬಾಮ. ಟೆಂಗ್ ಮುಂದೆ ಮಾಡ್ದಂಗೆ ಆಡೋದನ್ನ ಬಿಡಿ. ಸರಿ ಬರ್ರಿ ಹೋಗೋಣ. ಒಂದೆರಡು ವಿಡಿಯೋ ಮಾಡೋದೈತೆ, ಈಗ ವಿಡಿಯೋ ಮಾಡುವ ಅಂತ ನಮ್ಮ ಅಶೋಕ್ ಬ್ರೋ ಅವ್ರದ್ದು ಮಾಮೂಲಿ ಸ್ಪಾಟ್ ತೋಟಕ್ಕೆ ಕರ್ಕೊಂಡ್ ಬಂದಿದ್ದಾರೆ. ತೋಟಕ್ಕೆ ದಕ್ಷಿಣ ಗಾಯ್ಸ್ ಕೊಡ್ಸಿರೋದು 17 Pro. ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳಕ್ಕೆ. ಸರಿ ಓಕೆ ಗೈಸ್, ವಿಡಿಯೋ ಮಾಡ್ಕೊಂಡು ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ವಿಡಿಯೋ ಮಾಡೋ ಅಂತ ಹೋದ್ವಿ, ಆದರೆ ಅಷ್ಟು ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇವಾಗ ಬಂದಿದ್ದೀವಿ. ಬ್ರೋ ಬಂದಿದ್ದಾರೆ. ಬ್ರೋ ಆಯ್ ಹೇಳ್ರಿ. ಹೆಂಗೆ ಬಂದ್ರಿ ಇವಾಗ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಬ್ರೋ, ಲವ್ ಯು. ಇವಾಗ ಹೊರಡಬೇಕು. ಆಲ್ರೆಡಿ ಫೋನ್ ಮಾಡಿ ಕೂಡ ಇಡ್ತಾವ್ರೆ ಅಲ್ಲಿ ನಮ್ಮ ಕಂಚಿ. ಬಂದ್ರಿ ಇವಾಗ. ಬ್ರೋ ಎಲ್ಲಿ ನನ್ನ ಬಟ್ಟೆ? ಸಿಗುವ. ನನ್ನ ಸಬ್ಸ್ಕ್ರೈಬರ್ಸ್ಗೂ ಹೇಳಿರ್ತೀನಿ, ಬಟ್ಟೆ ಬಂದ್ರು ಅಂದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ಡಿಸ್ಕೌಂಟ್ ಮಾಡಿಕೊಡ್ಬೇಕು. ಓಕೆ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಮನೆ ಹತ್ರ ಬಂದೆ ಇವಾಗ. ಆ್ಯಕ್ಚುಲಿ ಇವತ್ತು ನೈಟ್ ಹೋಗ್ಬೇಕಾಗಿದ್ದು, ಮದುವೆಗೆ ಹೋಗ್ಬೇಕಾಗಿರೋ ಪ್ಲ್ಯಾನ್ ಬಂದ್ಬಿಟ್ಟು ಲೈಕ್ ಕ್ಯಾನ್ಸಲ್ ಆಯಿತು. ಅದು ರೀಸನ್ ಏನಂದರೆ ಫ್ಯಾಮಿಲಿ ರೀಸನ್. ತುಂಬ ಜನ ಕಮೆಂಟ್ಗಳು ಮಾಡ್ತಿದ್ದೀರಾ, ಲೈಕ್ ಯಾವ ಥರ ಅಂದರೆ ನಿಮ್ಮ ಫ್ಯಾಮಿಲಿನ ಪರಿಚಯ ಮಾಡಿಸ್ಕೊಡಿ, ಯಾಕೆ ಪರಿಚಯ ಮಾಡಿಸ್ಕೊಡ್ತಿಲ್ಲ ಯಾಕೆ ಅಂತ. ನಾನು ಇರೋದನ್ನು ಫ್ಯಾಕ್ಟ್ ಹೇಳ್ಬಿಡ್ತೀನಿ. ಲೈಕ್ ನಾನು ಯಾರು ನಮ್ಮ ಫ್ಯಾಮಿಲಿಲಿ ಯಾರನ್ನೂ ಅಷ್ಟು ನಾನು ಮಾತಾಡ್ಸಲ್ಲ. ರೀಸನ್ ತುಂಬ ಇದೆ.
ಅದೆಲ್ಲ ಶೇರ್ ಮಾಡ್ಕೊಳ್ಳೋದು ಇಷ್ಟ ಆಗಲ್ಲ ನನಗೇನೆ, ಲೈಕ್ ಅದೆಲ್ಲ ಬೇಡ. ಬಟ್ ನಮ್ಮ ಫ್ಯಾಮಿಲಿಯಲ್ಲಿ ಯಾರನ್ನೂ ನಾನು ಅಷ್ಟು ಮಾತಾಡ್ಸೋಕ್ಕೆ ಹೋಗಲ್ಲ. ಸೊ ಆ ಒಂದು ರೀಸನಿಂದ ನಾನು ಅಷ್ಟು ಪರಿಚಯನೂ ಮಾಡಿಸ್ಕೊಡೋಕೆ ಆಗ್ತಿಲ್ಲ. ಯಾಕಂದರೆ ನಾನು ಯಾವುದೇ ಫಂಕ್ಷನ್ಗಾಗಲಿ ಯಾವುದಕ್ಕಾಗಲಿ ನಾನು ಸೇರೋದೇ ಇಲ್ಲ. ಆಲ್ರೆಡಿ ನಾನು ತುಂಬ ದಿನಗಳಾಗ್ಬಿಟ್ಟಿದೆ ನಮ್ಮ ಫ್ಯಾಮಿಲಿ ಜೊತೆ ನಾನು ಸೇರಿ, ಫ್ಯಾಮಿಲಿ ಫಂಕ್ಷನ್ಸ್ ಆಳು ಮೂಳು ಏನೇ ಇದ್ರು ಅದಕ್ಕೆಲ್ಲ ಸೇರಿ ತುಂಬ ದಿನಗಳೇ ಆಗ್ಬಿಟ್ಟಿದೆ. ಅದಕ್ಕೆ ರೀಸನ್ಸ್ ಇಷ್ಟೇ, ನಮ್ಮ ಫ್ಯಾಮಿಲಿನೇ, ನಾನಲ್ಲ. ಲೈಕ್ ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ಅದು ಬಿಡಿ, ಹಿಂಗೆ ಹೇಳಿ ಓಕೆ, ಅದನ್ನೆಲ್ಲ ಬಿಟ್ಟಾಕ್ರಿ ಇವಾಗ, ಪರವಾಗಿಲ್ಲ. ಲೈಕ್ ಇವತ್ತು ನೈಟ್ ಹೋಗ್ಬೇಕಿತ್ತು ಮದುವೆಗೆ, ಬಟ್ ಒಂದಷ್ಟು ರೀಸನ್ಸಿಂದ ಕ್ಯಾನ್ಸಲ್ ಆಯಿತು. ಸೊ ಹೋಗ್ತಿಲ್ಲ ಇವಾಗ ನೈಟು. ನನಗೂ ಗೊತ್ತಿರಲಿಲ್ಲ, ಬಟ್ ಏನೂ ಮಾಡೋಕ್ಕಲ್ಲ, ಕ್ಯಾನ್ಸಲ್ ಆಯಿತು. ಬೆಳಗ್ಗೆ ಹೋಗೋಣ ಅಂತ ಹೇಳ್ತಿದ್ದಾರೆ, ಬಟ್ ನನಗೆ ಬೆಳಗ್ಗೆ ಒಂದಷ್ಟು ಕೆಲಸ ಇದೆ. ಆದರೆ ಹೋಗ್ತೀನಿ, ಇಲ್ಲಾಂದರೆ ಗೊತ್ತಿಲ್ಲ ಏನು ಮಾಡ್ತೀನೋ ನೋಡೋಣ ಬೆಳಗ್ಗೆ. ಬಟ್ ಇವಾಗ ಮನೆಗೆ ಬಂದೀನಿ. ಇದಾದ್ಮೇಲೆ ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ. ಲೈಕ್ ನಾನೊಂದು ಪ್ಲ್ಯಾನಲ್ಲಿ ಇದ್ದೆ, ಸೊ ಹಿಂಗೆ ಹೋಗ್ತೀನಿ ಇಲ್ಲೋ ಹೋಗಬೇಕು ಅನ್ನೋ ಥರ. ಸೊ ಸಡನ್ಲಿ ಈ ಥರ ಪ್ಲ್ಯಾನ್ ಚೇಂಜ್ ಆದಮೇಲೆ ನಮ್ಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಸೊ ನೋಡುವ ಏನಾಗುತ್ತೆ, ಆಗೋದೆಲ್ಲ ಒಳ್ಳೇದಕ್ಕೆ ಅಂದ್ಕೊಂಡು ಸುಮ್ಮನೆ ಇದ್ಬಿಡ್ಬೇಕು. ಬೇರೆದಕ್ಕೆಲ್ಲ ತಲೆನೇ ಕೆಡ್ಸ್ಕೊಂಬರುತ್ತೆ. ತಲೆ ಕೆಡ್ಸ್ಕೊಂಡಷ್ಟು ನಾವು ಡೌನ್ ಆಗ್ತಾ ಇರ್ತೀವಿ. ತಲೆ ಕೆಡ್ಸ್ಕೊಳ್ಳೋದು ಬಿಟ್ಟಾಕ್ಬಿಟ್ರಿ, ಒಂದಲ್ಲ ಒಂದಿನ ಇಲ್ಲಿರ್ತೀವಿ, ಇರೋಣ. ಆಡ್ಕೊಂಡು ಬಂದು ಮನೇಲಿ ಕುತ್ಕೊಂಡು ತಿರ್ಗಾ ಯೋಚನೆ ಮಾಡ್ತಾನೆ ಇದ್ದೀನಿ, ಏನು ಮಾಡೋದು ಅಂತ. ಸೊ ಅಂದ್ಕೊಂಡಂಗೆ ಏನೂ ಆಗ್ತಾಯಿಲ್ಲ. ಏನಾದ್ರು ಒಂದು ಮಾಡಬೇಕು, ಬಟ್ ಮಾಡ್ತೀನಿ, ಏನೋ ಒಂದು ಮಾಡಬೇಕು, ಬಟ್ ಮಾಡೋಣ. ಆದರೆ ಇವಾಗ ಸದ್ಯಕ್ಕೆ ಒಂದಷ್ಟು ಸಿಚುವೇಶನ್ಗಳು, ಒಂದಷ್ಟು ಪರ್ಸ್ನಲ್ ಪ್ರಾಬ್ಲಮ್ಗಳು ಯಾವುದೂ ಸರಿಯಾಗಿ ಏನೂ ಮಾಡೋಕ್ಕಾಗ್ತಿಲ್ಲ, ನನಗೆ ಗೊತ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ ಅಲ್ವಾ, ನಾವು ಅಂದ್ಕೊಳ್ಳೋದೇ ಒಂದು, ಅಲ್ಲಿ ಆಗೋದೇ ಒಂದು. ಸೊ ನೋಡುವ, ಏನೋ ಒಂದು ಆಗುತ್ತೆ. ಇವಾಗ ಹಿಂಗೆ ಬ್ಲಾಗ್ ನೋಡ್ಕೊಂಡು ಕೂತಿದ್ದೆ, ನಮ್ಮ ಹುಡುಗ ಒಂದು ವಾಯ್ಸ್ ರೆಕಾರ್ಡಿಂಗ್ ಕಳಿಸ್ತಾ, ಆ ರೆಕಾರ್ಡಿಂಗ್ ಹಾಕ್ತೀನಿ, ಕೇಳಿಸ್ಕೊಳ್ರಿ. ನಿನ್ ಚಾನಲ್ ಹೆಸರು ದಚ್ಚು ಭವ್ಯ ಅಂತ ಇಕ್ಬಿಡ, ಬನ್ರಿ ಇವಾಗ ಚಾನಲ್ಸ್ ಅಂತ ಇಕ್ಬಿಡು. 350 ಸತಿ ಬನ್ರಿ ಇವಾಗ ಅಂತ ಬಿಟ್ರೆ ಅಲ್ಲಿ ಏನ್ ಮಾತಾಡ್ತಾ ಇದ್ಯಾ ಏನು ಕೇಳಿಸ್ತಾ ಇಲ್ಲ. ಅದು ಟಿವಿಲಿ ಹಾಕೊಂಡು ನೋಡ್ತಾ ಇದ್ದೀನಿ ನಾನು. ಬರೀ ಅಲ್ಕಿ ಸ್ಥಿತಿ ಅವ್ರ ಮುಂದಕ್ಕೆ ಹೋಗ್ಬಿಟ್ಟು ಮಾತಾಡೋ ವಿಷಯನ ಅಂದ್ರೆ ಕೇಳಿಸ್ಕೊಂಡ್ರಿ ಅಲ್ವಾ? ಸೊ ಇದು ನಿಮಗೂ ಅನಿಸಿರ್ಬೋದು. ಬಟ್ ಏನು ಮಾಡಲಿ, ನಾನು ನಾರ್ಮಲಾಗಿ ಅದನ್ನ ಅನ್ಕೊತಿರ್ತೀನಿ, ಇಲ್ಲ ಇದು ಚೇಂಜ್ ಮಾಡ್ಕೊಬೇಕು, ಅದು ಚೇಂಜ್ ಮಾಡಬೇಕು, ಈ ವಿಡಿಯೋದಲ್ಲಿ ನಾನೇನೋ ಒಂದು ಚೇಂಜ್ ಮಾಡಬೇಕು, ಇಲ್ಲ ಈ ಥರ ಇರಬೇಕು, ಈ ಥರ ಮಾತಾಡಬೇಕು ಅನ್ನೋ ಒಂದಷ್ಟು ಚೇಂಜಸ್ಗಳನ್ನ ಮಾಡ್ಕೊಬೇಕು ಅನ್ನೋ ಪ್ರಯತ್ನದಲ್ಲೇ ಇದ್ದೀನಿ. ನಿಧಾನಕ್ಕೆ ಮಾಡ್ಕೊತೀನಿ. ಬಂದ್ರಿ ಇವಾಗ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಾಳೆ ಊರಿಗೆ ಹೋಗೋದ ಬೇಡವಾ ಅನ್ನೋ ಥಿಂಕಿಂಗಲ್ಲೇ ಇದ್ದೀನಿ ಇನ್ನು. ನೋಡೋಣ ಏನಾಗುತ್ತೋ ಗೊತ್ತಿಲ್ಲ, ಬಟ್ ಬೆಳಗ್ಗೆ ಗೊತ್ತಾಗುತ್ತೆ ಏನಾಗುತ್ತೆ ಅನ್ನೋದು. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು. ಏನೇ ಮಾತಾಡಿ ನಾವು ಕೋಪ ಮಾಡ್ಕೊಳ್ಳಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ, ನೊಂದ್ಕೊಳ್ಳಲ್ಲ. ಬಹಳ ಹೆಮ್ಮೆಯಿಂದಾನೆ ತಗೊಳ್ತೀವಿ, ಪರವಾಗಿಲ್ಲ.